Hello guys, subscribe the channel. ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತು ನಮಗೆ ರಜೆ ಕೊಟ್ಟಿದ್ದಾರೆ. ರೀಸನ್ ಏನಂದರೆ ಮಳೆ, ತುಂಬ ಮಳೆ ಬರ್ತಾ ಉಂಟು. ಫೆಂಗಲ್ ಚಂಡಮಾರುತದ ಇಫೆಕ್ಟ್, ಜೋರು ಗುಡುಗು ಮಳೆ, ಹಾಗೆ ಮಿಂಚೆಲ್ಲ ಬರ್ತಾ ಉಂಟು. ಸೊ ದಕ್ಷಿಣ ಕನ್ನಡದ DC ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ರಜೆ ಘೋಷಿಸಿದ್ದಾರೆ. ಹಾಗೆ ಇವತ್ತು ನಾನು ಸ್ಕೂಲಿಗೆ ಹೋಗಲಿಲ್ಲ, ಮನೆಯಲ್ಲೇ ಇದ್ದೇನೆ. ನಮ್ಮದು ಮಳೆಯಿಂದಾಗಿ ತುಂಬ ಇಫೆಕ್ಟ್ ಆಗಿದೆ. ನಾವು ಸಿಟಿಯಲ್ಲಿರೋದಲ್ವ, ಹಾಗಾಗಿ ಏನೇನು ಇಫೆಕ್ಟ್ ಆಗಿದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ. ನಮ್ಮದು ಗಾರ್ಡನಲ್ಲಿ ತುಂಬ ಗಿಡಗಳಿತ್ತು, ಅದೆಲ್ಲ ಹಾಳಾಗಿದ್ದಾವೆ. ತುಂಬ ಸ್ಯಾಡ್. ಇಲ್ಲಿ ಇವತ್ತು ಮಾಮಿ ಬೆಳಿಗ್ಗೆಗೆ ಸೋರೆಕಾಯಿಯ ಪದಾರ್ಥವನ್ನು ಮಾಡ್ತಾ ಇದ್ದಾರೆ. ನಾನು ಕೆಲಸಕ್ಕೆ ಹೋದರೆ ಎಲ್ಲ ಕೆಲಸವನ್ನು ಮಾಮಿಯೇ ಮಾಡ್ತಾರೆ. ಆ್ಯಕ್ಚುಲಿ ನಾನು ಅವರಿಗೆ ಹೆಲ್ಪ್ ಮಾತ್ರ ಮಾಡೋದು. ಏನಾದರೂ ಕಟ್ ಮಾಡ್ಕೊಳ್ಳಿಕ್ಕೆ, ಕಾಯಿ ತುರಿದು ಕೊಡುವ ಕೆಲಸವನ್ನೆಲ್ಲ ನಾನು ಮಾಡ್ತೇನೆ. ಅವ್ರು ಮನೆಯಲ್ಲಿ ಇಲ್ಲದಿದ್ದರೆ ಎಲ್ಲ ಕೆಲಸ ನಾನು ಮಾಡ್ತೇನೆ. ಹಾಗೆ ಇವರಿದ್ದರು, ಸೊ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಇಲ್ಲಿ ಸೋರೆಕಾಯಿಯನ್ನು ಮತ್ತು ದಾಲ್ ಹಾಕಿ ಪದಾರ್ಥವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಾಟಕ ಮಲ್ಪನಿದುಲೆ ಬೋಡು ಬೋಡುಂದೆ ಆಯ್ತು ಬಗ ಆಯ್ತು ಅಬ್ಬ ವಿಡಿಯೋ ಕಾಡ್ತ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಬಾಳೆ ಗಿಡಗಳು. ಸೊ ಇದು ಚಂಡಮಾರುತದ ಇಫೆಕ್ಟ್, ಗಾಳಿ ಮಳೆಗೆ ಬಿದ್ದು ಹೋಗಿದೆ. ಇದೇ ಥರ ತುಂಬ ಗಿಡಗಳು ಸಹ ಬಿದ್ದಿದೆ ತೋಟದಲ್ಲಿ. ತಲೆ ಬಿಸಿ, ಎಲ್ಲಿಗೆ ಸಹ ಹೋಗೋದಿಲ್ಲ ನಾವು ಅಲ್ಲ. ಇಲ್ಲಿ ನನ್ನ ಅಜ್ಜ ಪ್ರತಿದಿನ ಕಡೆಂಜ ತ್ಯಾಂಪನ್ನ ಭಂಡಾರಿ ಅವರ ಎಣ್ಣೆಯನ್ನು ಹಾಕಿ ಕೈಕಾಲನ್ನು ಮಸಾಜ್ ಮಾಡ್ತಾರೆ. ಹಾಗೆ ಇಲ್ಲಿ ನೋಡಿ ಮಸಾಜ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಸ್ನಾನ ಆದಮೇಲೆ ಇದನ್ನು ಹಚ್ಚುತ್ತಾರೆ ಅವರು. ಸೊ ನಂಗೆ ಫಸ್ಟ್ ಇವ್ರು ಯಾಕೆ ಹಚ್ತಾರೆ ಅನ್ನಿಸ್ತಾ ಇತ್ತು. ನೋಡಿದರೆ ಇದು ಪ್ರತಿ ವರ್ಷ ಅವರು ಸಾಧಾರಣ ಅವರಿಗೆ ಮೈಕೈ ನೋವು ಸ್ಟಾರ್ಟ್ ಆದಮೇಲೆ ಇದನ್ನು ಹಚ್ತಾ ಇದ್ದಾರೆ. ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಮುಂಚೆ ತೋರಿಸಿದ್ದೇನೆ, ನಮ್ಮ ಗಾರ್ಡನಲ್ಲಿ ಕಲ್ಲು ಬಾಳೆದು ಗಿಡ ಉಂಟು ಅಂತ. ಸೊ ಅದರಲ್ಲೇ ಸಹ ಹಾಗೆ ಒಂದು ಬಾಳೆ ಗಿಡ ನೋಡಿ ಬಿದ್ದು ಹೋಗಿದೆ. ಹೀಗೆ ಗಾಳಿ ಬಂದರೆ ಏನು ಇಲ್ಲಿ ಬಲ ಇರುವುದಿಲ್ಲ, ಎಲ್ಲ ಬಿದ್ದು ಹೋಗ್ತದೆ. ಹಾಗೆ ಇಲ್ಲಿ ಬಿದ್ದು ಹೋಗಿದೆ ನೋಡಿ. ವೆದರ್ ನೋಡಿ, ಈಗ ಮತ್ತೆ ಮಳೆ ಬರುವ ಹಾಗೆ ಉಂಟು. ತುಂಬ ಜೋರು ಮಳೆ ಬಂದು ಒಂದು ಸಲ ನಿಂತಿತ್ತು, ಬಟ್ ಆದರೂ ಮತ್ತೆ ಬರುವ ಹಾಗೆ ಉಂಟು ನೋಡಿ. ಹಾಗೆ ಇಡೀ ಕಸ ಆಗಿದೆ ಮನೆ ಫುಲ್. ಅದೆಷ್ಟು ಗುಡಿಸಿದರೂ ಮತ್ತೆ ಬೀಳ್ತದೆ ನೋಡಿ. ಇಲ್ಲಿ ಮರ ಉಂಟು, ಈ ಮರದ್ದು ಫುಲ್ ಕಸ ಅಂಗಳಕ್ಕೆ ಬೀಳ್ತದೆ. ಹಾಗೆ ನಮ್ಮದೆಲ್ಲ ಗಾರ್ಡನಲ್ಲಿ ಅಂದರೆ ಇಲ್ಲೆಲ್ಲ ಗಿಡ ಇದ್ವಲ್ಲ, ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ತೆಗೆದಿಟ್ಟದುಂಟು ಒಳಗಡೆ. ಎಲ್ಲ ಗಿಡದಲ್ಲಿ ಈ ಥರ ನೀರಾಗಿದೆ. ಆದರೆ ಇದರಲ್ಲಿದ್ದ ನೀರು ಮಾತ್ರ ಮೊನ್ನೆ ಗ್ರೀನ್ ಕಲರ್ ಟರ್ನ್ ಆಗಿತ್ತು, ಇವತ್ತು ಚೆಂದ ಕ್ಲೀನಾಗಿ ಹೋಗಿದೆ. ಇದೊಂದು ಒಳ್ಳೆಯದಾಗಿದೆ ಅಷ್ಟೇ, ಬೇರೆ ಏನು ಒಳ್ಳೆಯದಾಗಲಿಲ್ಲ. ನೋಡಿ ಇಲ್ಲಿ ಪುಟ್ಟ ಪುಟ್ಟ ತುಳಸಿ ಗಿಡಗಳೆಲ್ಲ ಇದ್ವು. ಸೊ ಇದೆಲ್ಲ ನೀರಲ್ಲಿ ಮುಳುಗಿ ಹೋಗಿದೆ. ಮಳೆ ಎಫೆಕ್ಟ್ ನೋಡಿ, ಟೈಮ್ ಇಲ್ಲದ ಟೈಮಲ್ಲಿ ಮಳೆ ಬಂದರೆ ಹೀಗೆ ಆಗೋದು. ಎಲ್ಲ ಗಿಡಗಳು ಹಾಳಾಗಿದ್ದಾವೆ.
ಲಾಸ್ಟ್ ಬ್ಲಾಗಲ್ಲಿ ಇಲ್ಲೆಲ್ಲ ನಮ್ಮದು ಗಿಡಗಳಿದ್ವಲ್ಲ, ಸೊ ಆ ಗಿಡಗಳನ್ನೆಲ್ಲ ಗುಂಡು ಇಲ್ಲಿಂದ ತಂದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ ನೋಡಿ. ಸೊ ಇಲ್ಲೆಲ್ಲ ಇಟ್ಟದುಂಟು, ಯಾಕಂದರೆ ಅಲ್ಲಿ ಮಳೆಗಿಟ್ಟರೆ ಎಲ್ಲ ಹಾಳಾಗಿ ಹೋಗ್ತದೆ ಅಂತ. ಇನ್ನು ಕೆಲವು ಗಿಡಗಳನ್ನು ಇಲ್ಲಿ ತಂದು ಇಟ್ಟಿದ್ದೇವೆ ನೋಡಿ. ಇದು ಪರ್ಪಲ್ ಗಿಡ ಇಲ್ಲಿ ಉಂಟು, ಹಾಗೆ ಇಲ್ಲಿ ಇದರಲ್ಲಿ ಕೆಲವು ಬೀಜ ಹಾಕಿದ್ದುಂಟು. ಮತ್ತು ಇದು ಪೂಜನ ಮನೆಯಿಂದ ತಂದಂಥ ಸೇವಂತಿಗೆ ಗಿಡ, ಯಾಕಂದರೆ ಹಾಳಾಗಿ ಹೋಗ್ತದೆ ಮಳೆಗೆ, ಅದಕ್ಕೋಸ್ಕರ ತೆಗೆದಿಟ್ಟದು. ನಾನು ವಿಡಿಯೋ ಮಾಡಬೇಕಾದ್ರೆ ನನಗೊಬ್ಬಳು ಪಾರ್ಟ್ನರ್ ನೋಡಿ, ಮನೆಯೊಳಗೆ ಹೋಗು ಹೇಳಿದರೆ ಕೇಳೋದಿಲ್ಲ. ಬಿದ್ರು ಚಲ ಬಿದ್ರು ಚಲ ಏ अंगी कोणाची इनगा आता काढून तांग कुंची जल्ली. ನನ್ನ ಪುಚ್ಚೆಗಳೆಲ್ಲ ಚಂಡಿ ಕೋರಿಗಳಾಗಿದ್ದಾವೆ ನೋಡಿ. ಕಾಯ್ಜಲೆ ಕಾಯ್ಜಲೆ ಹಾಂ, ಅಯ್ಯಯ್ಯೋ ಸೊ ಇಲ್ಲಿ ಮಾಮಿ ಬೆಂಡೆಕಾಯಿ ಗಿಡಗಳನ್ನೆಲ್ಲ ನೆಟ್ಟಿದ್ರು, ಅಚ್ಚೋಕನ ಮನೆಯಿಂದ ತಂದದ್ದು. ಮತ್ತು ನಾವು ಹಾಕಿದ್ದೆಲ್ಲ ಇತ್ತು, ಸೊ ಅದೆಲ್ಲ ನೋಡಿ ಹೇಗಾಗಿದೆ ಅಂತ, ಎಲ್ಲ ಬಿದ್ದೋಗಿದ್ದಾವೆ. ಹಾಗೆ ಇಲ್ಲೊಂದು ಚಂದದ ಪಪ್ಪಾಯಿ ಗಿಡ ಇತ್ತು, ಅದನ್ನು ಬಿದ್ದು ಹೋಯ್ತು ನೋಡಿ. ಇಲ್ಲಿ ನೋಡಿ, ಇದು ಕದಳಿ ಬಾಳೆದ್ದು ಗಿಡ. ಸೊ ಇಲ್ಲಿ ಸಹ ಒಂದು ಬಾಳೆ ಗಿಡ ಬಿದ್ದು ಹೋಗಿದೆ, ಅದರಲ್ಲೊಂದು ಗೊನೆ ಉಂಟು, ಕಾಣಿಸ್ತಾ ಉಂಟು ಅಂತ ಅಂದ್ಕೊಳ್ತೇನೆ ನೋಡಿ. ಅದನ್ನು ಕಡಿದಿಡಲಿಕ್ಕೆ ಹೇಳಿದ್ದಾರೆ, ಆಲ್ರೆಡಿ ಕಟ್ಟಾಗಿದೆ, ಇನ್ನು ತಗೊಂಡು ಹೋಗೋದು ಮನೆಯೊಳಗೆ. ಸೊ ಇನ್ನು ಬೆಳೀಲಿಲ್ಲ, ಸ್ವಲ್ಪ ದಿನ ಹೋದರೆ ಚಂದ ಬೆಳೀತಾ ಇತ್ತು. ಸೊ ಮಳೆ ಬಂದರೆ ನಮ್ಮ ಮನೆಯ ಬಾವಿಯಲ್ಲಿ ನೀರು ಕೂಡ ಹೆಚ್ಚಾಗ್ತದೆ ನೋಡಿ, ಈ ಸಲ ಹೆಚ್ಚಾಗಿದೆ ಅಂತ. ಎಸ್, ಲಾಸ್ಟ್ ನಾನು ನಿನ್ನೆ ವ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ, ಬಾವಿಯಲ್ಲಿ ನೀರು ಕಮ್ಮಿ ಉಂಟು ಅಂತ. ಇವತ್ತು ತುಂಬ ಆಗಿದೆ ನೋಡಿ ನೀರು. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ಮಲ್ಬೇರಿದು ಪ್ಲ್ಯಾಂಟ್ ಉಂಟು ಅಂತ. ಸೊ ಆ್ಯಕ್ಚುಲಿ ರೋಡಲ್ಲಿ ಒಂದು ಕಡೆ ಕೇಬಲ್ ವರ್ಕ್ ಮಾಡ್ತಾಯಿದ್ರು ಶಿವಬಾಗ್ ಸೆಕೆಂಡ್ ಕ್ರಾಸಲ್ಲಿ. ಸೊ ಅಲ್ಲಿಂದ ಆ ಕೇಬಲ್ ವರ್ಕ್ ಮಾಡ್ತಾ ಇದ್ದ ಅಂಕಲ್ ಹತ್ರ ಕೇಳಿ ಒಂದಿಷ್ಟು ಸಪುರದ ಗಿಡವನ್ನು ತಂದು ನಾನು ಇಲ್ಲಿ ನೆಟ್ಟದ್ದು. ಸೊ ಅದೀಗ ಇಷ್ಟು ದಪ್ಪ ಆಗಿದೆ ನೋಡಿ. ಆದರೆ ಅದನ್ನು ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಚಿಕ್ಕದ ಇದೆಲ್ಲ ಕಟ್ ಮಾಡ್ತಾ ಇರ್ತೇವೆ, ಇಲ್ಲದಿದ್ದರೆ ತೊಂದರೆ ಆಗ್ತದೆ. ಅದು ಮೇಲೆ ಹೋದರೆ ಹಣ್ಣು ಕೊಡೋದಿಲ್ಲ ನೋಡಿ. ಈಗ ಫುಲ್ ಹಣ್ಣು ಆಗ್ತಾ ಉಂಟು ಇದರಲ್ಲಿ. ಆಲ್ಮೋಸ್ಟ್ ಅನುಷನ ಎಲ್ಲ ಬ್ಲಾಗಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಪುಚ್ಚಕ್ಕ ಯಾಕೆ ದಪ್ಪ ಅಂತ. ಪುಚ್ಚಕ್ಕನಿಗೆ PCOD ಇರುವ ಕಾರಣದಿಂದ ಪುಚ್ಚಕ್ಕ ದಪ್ಪ. ಹಾಗೆ ಇಲ್ಲಿ ಈಗ ಡಯಟನ್ನು ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಡಯಟಲ್ಲಿ ತರಕಾರಿ ಮಾತ್ರ ತಿನ್ನಲಿಕ್ಕೆ, ಇದು ಸೋರೆಕಾಯಿ ಪದಾರ್ಥ ಹಾಗೆ ಬೀನ್ಸ್ ಮಿಕ್ಸ್ ವೆಜಿಟೇಬಲ್ ಪಲ್ಯ ತಿನ್ನೋದು. ಇಲ್ಲಿ ನಿಂತಿದ್ದಾರಲ್ವ, ಇವರು ನನ್ನ ಅಜ್ಜ, 90 ವರ್ಷದ ಅಜ್ಜ. ಸೊ ಅಂದರೆ ಗುಂಡುನ ಅಜ್ಜ ಇವರು. ಸೊ ನನಗೂ ಅಜ್ಜನೇ. ಹಾಗೆ ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಅಂತ ಗೊತ್ತಾಗಿ ನೋಡಿ ಮಾಡಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಹೋಗಿ ಅವರು ಅವರ ಮೆಷಿನಲ್ಲಿ ಕೂತರು. ಸೊ 90 ಇಯರ್ಸ್ ಆದರೂ ಅವರು ನಮಗೆಲ್ಲ ಡ್ರೆಸ್ಸನ್ನು ಹೊಲಿದು ಕೊಡ್ತಾರೆ. ಬ್ಲೌಸ್ ಆಗಿರ್ಬೋದು ಅಥವಾ ಸೀರೆಗೆ ಫಾಲ್ ಹಿಡಿದು ಈ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಒಂದು ಬ್ಲೌಸನ್ನು ಹೊಲಿತಾ ಇದ್ದಾರೆ ಅವರು. ಇವರ ಆರೋಗ್ಯಕ್ಕೆ ಕಾರಣ ಇವರ ಫುಡ್ ಸ್ಟೈಲ್ ಮತ್ತು ಇವರು ಮಾಡುವಂಥ ವ್ಯಾಯಾಮ. ಸೊ ನಾನು ಒಂದು ದಿನ ಅಜ್ಜನ ದಿನಚರಿಯನ್ನು ವ್ಲಾಗಲ್ಲಿ ಹಾಕಬೇಕು ಅಂತಿದ್ದೇನೆ, ಆದಷ್ಟು ಬೇಗ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ತು ಬೈಸ್ತೆ ಏನಕ್ಕ
Like ಜಸ್ಟ್ ಕೆಲಸ ಮುಗಿಸಿ ಮನೆಗೆ ಬಂದರು. ಯಾಕಂದರೆ ರಜೆ ಇದ್ದ ಕಾರಣದಿಂದ ಅವಳು ನಮ್ಮ ಮನೆಗೆ ಬಂದಿದ್ಲು. ಅವಳ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ. ಹಾಗೆ ಬಿಚ್ಚನನ್ನು ನೋಡಿ ಅವಳಿಗೆ ಖುಷಿಯಾಯಿತು. ಬಿಚ್ಚ ಅಂದರೆ ಬಿಗ್ ಚಾಚಾ ಅಂತ, ದೊಡ್ಡಪ್ಪನನ್ನು ಅವಳು ಬಿಚ್ಚ ಅಂತ ಕರೆಯೋದು. ಸೊ ಇವರಿಬ್ಬರನ್ನು ನೋಡಿ ಮಿಲಿಗೆ ಜಲಸ್ ಆಯಿತು ನೋಡಿ. ಸೊ ಮಿಲಿ ಅವಳು ಮಲಗೋ ಬೆಡ್ಶೀಟನ್ನು ತಗೊಂಡು ಇಲ್ಲಿ ಕಚ್ತಾ ಇದ್ದಾಳೆ. ಆಮೇಲೆ ಅವಳನ್ನು ಪ್ರೀತಿ ಮಾಡಿದರು, ಮತ್ತೆ ಸರಿ ಆಯಿತು. ಸೊ ಆ್ಯಕ್ಚುಲಿ ಫಸ್ಟ್ ಬಂದು ಮಿಲಿಯನ್ನು ಟಚ್ ಮಾಡ್ತಾರೆ, ಇವತ್ತು ಸಾಂಚುವನ್ನು ಟಚ್ ಮಾಡಿದ್ದು. ಇಲ್ಲಿ ಮಾಮಿ ನಾನು ಸ್ಕೂಲ್ ಡೇಗೆ ಉಡುವ ಸೀರೆಯ ಫಾಲನ್ನು ಹಾಕ್ತಾ ಇದ್ದಾರೆ. ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.